ಪರಿಶುದ್ಧ ದಿನದ ಆರಾಧನೆಯನ್ನು ಆರಂಭ ಮಾಡೋಣ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಮ್ಮ ಈ ಆರಾಧನೆಯ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈ ಪರಿಶುದ್ಧ ಆರಾಧನೆಗೆ ನಮ್ಮೊಂದಿಗೆ ಈ ಮಾಧ್ಯಮದ ಮೂಲಕವಾಗಿ ಪಾಲ್ಗೊಳ್ಳುತ್ತಿರುವಂಥ ತಮ್ಮೆಲ್ಲರನ್ನೂ ಪ್ರಭು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸಿ ವಂದಿಸುವವರಾಗಿದ್ದೇವೆ. ನಾವು ದೇವರನ್ನು ಸ್ತುತಿಸಿ ಆರಾಧಿಸುವ ಹಾಗೆ ಕನ್ನಡ ಸಂಗೀತದಲ್ಲಿ 318ನೆಯ ಸಂಗೀತ, ಕನ್ನಡ ಸಂಗೀತ 318, ಸಹಸ್ರ ನಾಲಿಗೆನಗಿದ್ದು ಸಹಸ್ರ ಬಾಯಿಗಳಿದ್ದರೆ ಕೃತಜ್ಞನಾಗಿ ಅಡ್ಡಬಿದ್ದು ನನ್ನಿಡೀ ಋತುವಿನಿಂದಲೇ. ಇದರ 1, 2, 8 ಮತ್ತು 10ನೆಯ ಚರಣವನ್ನು ರಾಗ ಮಾಡೋಣ. ಪ್ರಾರ್ಥನೆ ಮಾಡೋಣ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರಾದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಿಜವಾಗಿದ್ದು ದೇವರ ಮನೆಯಲ್ಲದೆ ಮತ್ತೊಂದಲ್ಲ, ಇದು ಪರಲೋಕದ ಬಾಗಿಲು.
ಇಲ್ಲಿ ಆತನು ನಮಗೆಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ, ಸಂತೋಷ, ಆದರಣೆಗಳನ್ನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇಲ್ಲಿ ಆತನು ನಮ್ಮ ಕೂಡ ತನ್ನ ವಾಕ್ಯದ ಮೂಲಕವಾಗಿಯೂ ಪವಿತ್ರ ಸಂಸ್ಕಾರಗಳ ಮೂಲಕವಾಗಿಯೂ ಮಾತನಾಡುವುದನ್ನು ಕೇಳುತ್ತೇವೆ. ಹೀಗಿರುವುದರಿಂದ ನಮ್ಮ ಹತ್ತಿರಕ್ಕೆ ದಯಮಾಡಿಸಿರುವ ಆತನ ಸಾಮೀಪ್ಯಕ್ಕೆ ನಾವು ಸಹ ಬಂದು ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಕ್ಷತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ನಮ್ಮ ಪರಲೋಕದ ತಂದೆ, ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದೆವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಪೂರ್ವಕ ಪಕ್ಷತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿರುವಂಥ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಪಾಪಗಳಿಗಾಗಿ ನೊಂದುಕೊಂಡು ಯಥಾರ್ಥವಾಗಿ ಪಕ್ಷತಾಪ ಪಡುವವರೇ, ಹೃದಯವನ್ನು ನಡತೆಯನ್ನು ತಿದ್ದಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ವಿಮೋಚಕನಾದ ಕ್ರಿಸ್ತನಲ್ಲಿ ನಿಜವಾದ ನಂಬಿಕೆಯನ್ನಿಟ್ಟವರೇ, ನೀವೆಲ್ಲರೂ ಪಾಪಕ್ಷಮೆಯ ವಿಷಯವಾಗಿರುವ ಪರಿಶುದ್ಧ ದೇವರ ವಾಕ್ಯವನ್ನು ಕೇಳಿರಿ. ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ನಿಮ್ಮ ಪಾಪಗಳನ್ನು, ನಿಮ್ಮ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಆದರೆ ಪಕ್ಷತಾಪ ಪಡೆದವರಿಗೆ ದೇವರ ವಾಕ್ಯ ಹೇಳುವುದೇನೆಂದರೆ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ, ದೇವರ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಆಮೇನ್. ನಾವು ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸೋಣ. ದೇವರೇ, ಕನಿಕರುಳ್ಳ ತಂದೆ, ನಿನ್ನ ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾವಾತ್ಸಲ್ಯಕ್ಕಾಗಿಯೂ ನಿನ್ನ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕರಕ್ಷಣೆ ಉಂಟು ಮಾಡಿದ ನಿನ್ನ ಅಪರಿಮಿತವಾದ ಪ್ರೀತಿಗಾಗಿಯೂ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆ, ನಾವು ನಮ್ಮನ್ನು ನಿನ್ನ ಸೇವೆಗೆ ಒಪ್ಪಿಸಿಕೊಟ್ಟು ಜೀವಿಸಿರುವ ಮಟ್ಟಿಗೆ ನಿನ್ನ ಮುಂದೆ ಪರಿಶುದ್ಧರಾಗಿ ನೀತಿವಂತರಾಗಿದ್ದುಕೊಂಡು ನುಡಿಯಿಂದ ಮಾತ್ರವಲ್ಲದೆ ನಡೆಯಿಂದಲೂ ನಮ್ಮ ಯಥಾರ್ಥವಾದ ಕೃತ್ಯವನ್ನು ತೋರಿಸುವ ಹಾಗೆ ನೀನು ನಮ್ಮ ಉಪಕಾರನೆಲ್ಲ ಸರಿಯಾಗಿ ನಮ್ಮ ತಿಳುವಳಿಕೆಗೆ ತರಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆತನಿಗೂ ನಿನಗೂ ಪವಿತ್ರಾತ್ಮನಿಗೂ ಯುಗಾಂತರಗಳಲ್ಲಿ ಮಾನ ಮಹಿಮೆಗಳುಂಟಾಗಲಿ. ಆಮೇನ್. ಈ ಪರಿಶುದ್ಧ ಆರಾಧನೆಗೆ ನೇಮಕವಾದಂಥ ಸತ್ಯವೇದ ಪಾರಾಯಣವನ್ನು ಸಭಾ ಹಿರಿಯರಿಂದ ಓದಿ ಕೇಳೋಣ. ಇಂದಿನ ದಿನಕ್ಕೆ ನೇಮಕವಾದ ಸತ್ಯವೇದದ ಪಾರಾಯಣ ಪಾಠವು ಕೀರ್ತನೆಗಳಲ್ಲಿ, ಹಳೆ ಒಡಂಬಡಿಕೆಗಳಲ್ಲಿ ಕೀರ್ತನೆ 32, 1ನೇ ವಚನದಿಂದ 5ನೇ ವಚನದವರೆಗೆ. Psalms 32 verses reading from 1 to 5. ಪಾಪ ಪರಿಹಾರದಿಂದಲೂ ದೇವರ ನಂಬಿಕೆಯಿಂದಲೂ ಉಂಟಾಗುವ ಭಾಗ್ಯದ ವರ್ಣನೆ. ದಾವಿದನ ಪದ್ಯ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ,
ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ಹಗಲಿರುಳು ನಿನ್ನ ಶಿಕ್ಷಾಹಸ್ತವು ನನ್ನ ಮೇಲೆ ಭಾರವಾಗಿತ್ತು. ಬೇಸಿಗೆಯ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು. ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ. ಕರ್ತನನ್ನು ಕೊಂಡಾಡುವ ಹಾಗೆ ಕನ್ನಡ ಸಂಗೀತಗಳಲ್ಲಿ 2 ಯೆಹೋವ ಜಗದೀಶನೇ ನೀನಾತ್ಮನಾಗಿದ್ದಿ. ಇದರಲ್ಲಿ ಎಲ್ಲ 3 ಚರಣಗಳನ್ನು ಹಾಡೋಣ. ಮತ್ತು ಹೊಸ ಒಡಂಬಡಿಕೆಯಲ್ಲಿ 1 ಯೋಹಾನ 1ನೇ ಅಧ್ಯಾಯ 5ನೇ ವಚನದಿಂದ 10ನೇ ವಚನದವರೆಗೆ. ಫಸ್ಟ್ ಎಪಿಸ್ಟಲ್ ಆಫ್ St. John, chapter 1, verses reading from 5 to 10. ದೇವರಲ್ಲಿ ಕತ್ತಲೆ ಇಲ್ಲದ ಕಾರಣ ನಾವು ಪಾಪವನ್ನು ಮರೆಮಾಚದೆ ಅದನ್ನು ಒಪ್ಪಿಕೊಂಡು ಪಾಪ ಪರಿಹಾರವನ್ನು ಪಡೆಯಬೇಕು. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಇಂದಿಗೆ ನೇಮಕವಾದ ಸತ್ಯವೇದ ಪಾರಾಯಣ ಪಾಠವು ಇಲ್ಲಿಗೆ ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಒಟ್ಟಾಗಿ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ.
ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೂನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆಯವರಿಗೆ ತಿಳಿಸುವಂಥ ಪ್ರಕಟಣೆಗಳು. ಈ ಸಂದಿಗ್ಧ ಪರಿಸ್ಥಿತಿಯ ಮಧ್ಯದಲ್ಲಿ ಮಾಧ್ಯಮದ ಮೂಲಕ ಆರಾಧನೆಯನ್ನು ನಡೆಸುವಂತೆ ಸಹಾಯ ಮಾಡಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಈ ಆರಾಧನೆಯಲ್ಲಿ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ನಮ್ಮ ಉಪಕಾರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಇದೇ ರೀತಿಯಲ್ಲಿ ತಾವೆಲ್ಲರೂ ನಮ್ಮ ಸಭೆಯ ಆರಾಧನೆಗಳಲ್ಲಿ ಪಾಲುಗಾರರಾಗಿ ಆತ್ಮಿಕ ಆಶೀರ್ವಾದ ಪಡೆದುಕೊಳ್ಳುವಂತೆ ವಿನಂತಿಸಿಕೊಳ್ಳುತ್ತೇವೆ. ದೇವರು ತಾನೇ ತಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಶಾಂತಿ, ಸಮಾಧಾನ ಅನುಗ್ರಹಿಸುವಂತೆ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮ್ಮ ಕಾಣಿಕೆಗಳನ್ನು ಪ್ರತ್ಯೇಕಿಸಿಡುವಂತೆ ಕನ್ನಡ ಸಂಗೀತ 321, ನನ್ನಾತ್ಮವೇ ಯೆಹೋವನನ್ನು ಕೊಂಡಾಡಿ ದಿವ್ಯ ನಾಮವನ್ನು ವಿನಯವಾಗಿ ಸ್ತುತಿಸು. ಸರ್ವೇಶನತಿ ಕೃಪೆಯನ್ನು ಸಮಸ್ತ ಉಪಕಾರವನ್ನು ನೀ ಧ್ಯಾನ ಮಾಡು ನಿತ್ಯವು. ಇದರ ಮೊದಲನೆಯ ಚರಣವನ್ನು ರಾಗ ಮಾಡೋಣ. ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣನಾದ ನಮ್ಮ ಪರಲೋಕದ ತಂದೆಯೇ, ನಿನ್ನ ಸಭೆಯು ನಿಮ್ಮ ಸೇವೆಯ ಸಲುವಾಗಿ, ನಿಮ್ಮ ರಾಜ್ಯ ವಿಸ್ತರಣೆಗಾಗಿ ಆನ್ಲೈನ್ಗಳ ಮುಖಾಂತರ, ಕಾಣಿಕೆ ಪೆಟ್ಟಿಗೆಯ ಮೂಲಕ, ಹಾಗೆಯೇ ಕಾಣಿಕೆ ಕೊಡಬೇಕೆಂದು ನಿರ್ಧರಿಸಿ ಮನೆಯಲ್ಲಿ ತೆಗೆದಿಟ್ಟಿರುವಂತಹ ಕಾಣಿಕೆಯನ್ನು ಪಾವನ ಮಾಡು. ಇದನ್ನು ನಿನಗೆ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ಮದುವೆಯ ವಾರ್ಷಿಕೋತ್ಸವ ಕಂಡಂಥವರನ್ನು ಸಹ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮುಂದಣ ದಿನಗಳಲ್ಲಿಯೂ ಅವರನ್ನು ಆಶೀರ್ವದಿಸಿ ಕಾಪಾಡು. ನಿನ್ನ ದಯಾಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸು. ತಂದೆಯೇ, ದಯವಿಟ್ಟು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭುವು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಪ್ರಾರ್ಥಿಸೋಣ. ನಮ್ಮ ಸ್ವಂತ ಸಭೆಗಾಗಿ ಪ್ರಾರ್ಥಿಸೋಣ.
ಪ್ರಭುವೇ, ನಮ್ಮ ಬ್ಯಾಸಲ್ ಮಿಷನನ್ನು ಸಭೆಗಳನ್ನು ಆಶೀರ್ವದಿಸು. ನಮ್ಮ ಇಡೀ ಸಂಯುಕ್ತ ಸಭೆಯನ್ನು, ಅದರ ಅಂಗಗಳಾದ ಎಲ್ಲ ಸಭೆಗಳನ್ನು ಆಶೀರ್ವದಿಸು. ಹಿರೇಕೂಟಗಳನ್ನು, ಚರ್ಚ್ ಕೌನ್ಸಿಲ್ಗಳನ್ನು, DCBಯನ್ನು, ನಮ್ಮ ಎಲ್ಲ ಬೋಧಕರನ್ನು, ನಿನ್ನ ಸೇವೆಯಲ್ಲಿರುವ ಎಲ್ಲ ಸೇವಕರನ್ನು ಆಶೀರ್ವದಿಸಬೇಕೆಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ಮನೆಗಳಲ್ಲಿಯೂ ಕುಟುಂಬಗಳಲ್ಲಿಯೂ ಸಮಾಧಾನವನ್ನು, ಒಕ್ಕಟ್ಟನ್ನು ಉಂಟು ಮಾಡು. ಮಕ್ಕಳ ಪೋಷಣೆಯಲ್ಲಿಯೂ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿಯೂ ತೊಡಗಿರುವವರ ಪ್ರಯತ್ನಗಳನ್ನು ಆಶೀರ್ವದಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮ ಮಕ್ಕಳ ಹೃದಯಗಳನ್ನು ಸತ್ಯದ ದಾರಿಯಲ್ಲಿ ನಡೆಸು. ಅನಾಥರನ್ನು, ವಿಧವೆಗಳನ್ನು, ಎಲ್ಲ ದಿಕ್ಕಿಲ್ಲದವರನ್ನು, ಹಿಂಸೆ ಪಡುವವರನ್ನು ಸಾಕಿ ಸಲಹು. ರೋಗಿಗಳು, ವೃದ್ಧರು, ಮರಣೋನ್ಮುಖರು ಇಂಥವರೆಲ್ಲರ ಹತ್ತಿರ ಇರು ಎಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಸುಕ್ಷೇಮ ಭದ್ರತೆಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಊರು ನಾಡುಗಳಿಗೆ ನಿನ್ನ ಕೃಪಾಪಾಲನೆಯನ್ನು ಅನುಗ್ರಹಿಸು. ಯುದ್ಧ, ದಂಗೆ ಇವುಗಳಿಗೂ, ಬೆಂಕಿ ನೀರುಗಳ ಆಪತ್ತಿಗೂ, ಈತಿ, ಬಾಧೆ, ಸೋಂಕು ರೋಗ, ಬರಗಳಿಗೂ, ಪಕ್ಕನೆ ಬರುವ ದುರ್ಮರಣಕ್ಕೂ ನಮ್ಮನ್ನು ತಪ್ಪಿಸಿ ಕಾಪಾಡು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ದೂರದಲ್ಲಿರುವ ಸ್ನೇಹಿತರಿಗಾಗಿ ಪ್ರಾರ್ಥಿಸೋಣ. ದೇವರೇ, ಪ್ರೀತಿಯ ಮತ್ತು ಸ್ನೇಹದ ಬಂಧನಗಳಿಂದ ನಮ್ಮೊಂದಿಗೆ ಕಟ್ಟಲ್ಪಟ್ಟಿರುವ ಎಲ್ಲ ಸ್ನೇಹಿತರನ್ನು ನಿನ್ನ ಕರುಣೆಯುಳ್ಳ ಪರಾಂಬರಿಕೆಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮಿಂದ ಬಹುದೂರವಲ್ಲದ ಸ್ಥಳಗಳಲ್ಲಿರುವ ನಮ್ಮ ಸಭೆಯ ಸದಸ್ಯರೊಂದಿಗೆ ನೀನಿರಬೇಕೆಂದು ಬೇಡಿಕೊಳ್ಳುತ್ತೇವೆ. ಅವರು ನಿನ್ನಿಂದ ದೂರವಲ್ಲದವರು, ಭಾಗ್ಯಕರವಾದ ನಿನ್ನ ಪವಿತ್ರ ಸಹವಾಸದಲ್ಲಿ ನಮ್ಮ ಕೂಡ ಭದ್ರವಾಗಿರಿಸಲ್ಪಟ್ಟವರು ಆಗುವಂತೆ ದಯಪಾಲಿಸು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಮರಣದ ಗಳಿಗೆಯನ್ನು ನೆನಪು ಮಾಡಿಕೊಳ್ಳೋಣ. ಪ್ರಭುವೇ, ನಮ್ಮ ಸುತ್ತಲೂ ಕಾವಲಾಗಿದ್ದು ಹೋಗುವಲ್ಲೆಲ್ಲ ನಮ್ಮನ್ನು ಕಾಪಾಡುವುದಕ್ಕಾಗಿ ನಿನ್ನ ಪರಿಶುದ್ಧ ದೂತರನ್ನು ಕಳುಹಿಸಿ ಈಗಲೂ ಮರಣದ ಗಳಿಗೆಯಲ್ಲಿಯೂ ನಮಗೆ ಸಹಾಯ ಮಾಡು. ಅತ್ಯಂತ ಕನಿಕರವುಳ್ಳ ತಂದೆಯೇ, ನಮ್ಮ ರಕ್ಷಕನಾದ ಕ್ರಿಸ್ತನ ನಾಮದಲ್ಲಿ ವಿನಯದಿಂದ ಪ್ರಾರ್ಥಿಸುವ ನಮ್ಮ ಬಿನ್ನಹವನ್ನು ಕೇಳು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಆಮೇನ್. ದೇವರ ವಾಕ್ಯಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ ತುಳು ಸಂಗೀತದಿಂದ 14, ತುಳು ಸಂಗೀತ 14. ಏಸು ಪಾದದಲ್ಪ ಯಾನ ಕುಳ್ಳುವೆ, ಜಾಣೆ ಆಪಿಲೆಕ್ಕ ಆಯ ಬೋಧನೆ, ಸೂಕ್ಷ್ಮ ಆದು ಕೇಣುವೆ ಯಾನ ಆಯೆ ಶಿಷ್ಯನೇ. ಇದರ ಮೊದಲನೆಯ ಮತ್ತು ಮೂರನೆಯ ಚರಣವನ್ನು ರಾಗ ಮಾಡಿದ ನಂತರ ನಮ್ಮ ಮಧ್ಯದಲ್ಲಿರುವಂತಹ ರೆವರೆಂಡ್ ಸ್ಟೀಫೆನ್ ಬಂಡಿ ಅಯ್ಯನವರು ದೇವರ ವಾಕ್ಯ ಸಂದೇಶವನ್ನು ನೀಡಲಿರುವರು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ದಿನ
ಈ ಆನ್ಲೈನ್ನ ಮೂಲಕ ಆರಾಧನೆಯಲ್ಲಿ ಸೇರಿಕೊಂಡಿರುವಂಥ ನಿಮ್ಮೆಲ್ಲರನ್ನು ನಾನು ವಂದಿಸುವಂಥವನಾಗಿದ್ದೇನೆ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಾವು ಕ್ಷಣ ಹೊತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿ ಶಿರಬಾಗಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ, ನಿಮ್ಮ ದಿವ್ಯ ಸನ್ನಿಧಿಗೆ ನಾವೊಂದು ಸಮಯದಲ್ಲಿ ಸೇರಿ ಬರುವಂಥವರಾಗಿದ್ದೇವೆ. ಕರ್ತನೆ, ನಿನ್ನ ವಾಕ್ಯ ಜೀವವುಳ್ಳಂಥ ವಾಕ್ಯ, ನಮ್ಮನ್ನು ಬಲಪಡಿಸುವಂಥ ವಾಕ್ಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಆರಾಧನೆಯಲ್ಲಿ ಇಲ್ಲಿಯವರೆಗೆ ನಮ್ಮನ್ನು ಸುಂದರವಾಗಿ ನಡೆಸಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ದೇವ, ಮುಂದುವರೆದು ನಾವು ನಿಮ್ಮ ವಾಕ್ಯಗಳನ್ನು ಧ್ಯಾನಿಸಲಿಕ್ಕಿರುವಾಗ ಆ ಜೀವವುಳ್ಳಂಥ ವಾಕ್ಯಗಳ ಮುಖಾಂತರ ನಮ್ಮೆಲ್ಲರೊಂದಿಗೆ ನೀನು ಮಾತನಾಡು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ನೀನು ಮಾತನಾಡುವಂಥ ಮಾತುಗಳು ನಮ್ಮನ್ನು ಬಲಪಡಿಸುವಂಥವುಗಳು, ನಮ್ಮನ್ನು ಎಚ್ಚರಿಸುವಂಥವುಗಳು ಆಗಿವೆ ಅಪ್ಪ. ನಾವು ತಪ್ಪಾದ ದಾರಿಯಲ್ಲಿ ನಡೆಯದಂತೆ ನಮ್ಮನ್ನು ತಪ್ಪಿಸಿ ಜಯದ ಮಾರ್ಗದಲ್ಲಿ, ಆಶೀರ್ವಾದದ ಮಾರ್ಗದಲ್ಲಿ ನಡೆಸುವಂಥವುಗಳಾಗಿವೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ದೇವ, ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ದೇವರಾತ್ಮನೇ ನಮ್ಮೆಲ್ಲರೊಂದಿಗೆ ನೀವು ಮಾತನಾಡಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಮ್ಮೆಲ್ಲರ ಹೃದಯವನ್ನು ಸಿದ್ಧ ಮಾಡಿರಿ ಎಂಬುದಾಗಿ ಬೇಡುವಂಥವನಾಗಿದ್ದೇನೆ. ಮುಂದಿನ ಎಲ್ಲ ಸಮಯವನ್ನು ನಿಮ್ಮ ದಿವ್ಯ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ನೀನು ತಾನೇ ನಮ್ಮೊಂದಿಗೆ ಮಾತನಾಡು, ನಮ್ಮನ್ನು ಬಲಪಡಿಸು. ನಮ್ಮ ಜೀವಿತದ ಮೂಲಕ ಕೇವಲ ನಿನಗೆ ಮಹಿಮೆ ಉಂಟಾಗಲಿ. ಯೇಸುವಿನ ಬಲವಾದ ನಾಮದಲ್ಲಿ ಪ್ರಾರ್ಥನೆಯನ್ನು ನಂಬಿಕೆಯಿಂದ ಬೇಡಿದ್ದೇನೆ, ಪರಲೋಕದ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಮ್ಮ ಮುಂದೆ ಇರುವಂಥ ದೇವರ ವಾಕ್ಯದ ಭಾಗ, ಅದು ಹೊಸ ಒಡಂಬಡಿಕೆಯಲ್ಲಿ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 32 ವಚನಗಳು. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 32 ವಚನಗಳು. ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 15, 11 to 32. ಇದರಲ್ಲಿರುವಂಥ ಎಲ್ಲ ವಚನಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಆದರೆ 17ರಿಂದ ಮುಂದಿನ ಕೆಲವು ವಚನಗಳನ್ನು, 1 ಅಥವಾ 2 ವಚನಗಳನ್ನು ಮಾತ್ರ ನಾವು ಓದಿಕೊಂಡವರಾಗಿ ಪೂರ್ತಿಯಾಗಿರುವ 32 ವಚನಗಳನ್ನು ನಾವು ಧ್ಯಾನ ಮಾಡುವಂಥವರಾಗಿರೋಣ. ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ: ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೋ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಈ ಒಂದು ವಾಕ್ಯ ಭಾಗ, ಈ ವಾಕ್ಯ ಭಾಗದಲ್ಲಿರುವಂಥ 3 ಸಾಮ್ಯಗಳು, ಯೇಸು ಸ್ವಾಮಿ ಹೇಳ್ತಾ ಇರುವಂಥ ಸಾಮ್ಯಗಳು ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರುವಂಥವುಗಳೇ ಆಗಿವೆ. ಇದರ ಕುರಿತಾಗಿ ಅನೇಕ ಸಂದೇಶಗಳನ್ನು ನಾವು ಕೇಳಿಸಿಕೊಂಡಿರಬಹುದು. ಈ ದಿನ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಯಾವ ಸಂದೇಶವನ್ನು ತಂದುಕೊಡುವಂಥದ್ದಾಗಿದೆ ಎನ್ನುವುದನ್ನು ಸ್ವಲ್ಪವಾಗಿ ನಾವು ಗಮನಿಸಿ ನೋಡುವಂಥ ಪ್ರಯತ್ನ ಮಾಡುವಂಥವರಾಗಿರೋಣ. ಈ ಒಂದು ಅಧ್ಯಾಯದ ಹಿನ್ನೆಲೆಯನ್ನು ನಾವು ನೋಡುವುದಾದರೆ, ಯಾವ ಒಂದು ಸನ್ನಿವೇಶದಲ್ಲಿ ಯೇಸು ಸ್ವಾಮಿ ಈ ಒಂದು 3 ಸಂಗತಿಗಳನ್ನು ಹೇಳುತ್ತಲಿದ್ದಾರೆ. ಒಂದು, ಕಳೆದು ಹೋದಂಥ ಕುರಿಯ ವಿಷಯದಲ್ಲಿ; ಎರಡನೇದಾಗಿ ಕಳೆದು ಹೋದಂಥ ನಾಣ್ಯ ಅಥವಾ ಪಾವಲಿಯ ವಿಷಯದಲ್ಲಿ; ಮೂರನೆಯದಾಗಿ ತಪ್ಪಿ ಹೋದ ಮಗನ ವಿಷಯದಲ್ಲಿ. ಈ 3 ಸಂಗತಿಗಳನ್ನು ಹೇಳುವಾಗ ಇದರ ಹಿನ್ನೆಲೆ ಏನು, ಯಾರಿಗೆ ಯೇಸು ಸ್ವಾಮಿ ಇದನ್ನು ಹೇಳ್ತಲಿದ್ದಾರೆ ಎನ್ನುವುದನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಒಂದು ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮ ಧ್ಯಾನ ಸುಂದರವಾಗಿ ನಡೆಯುವಂಥದ್ದಾಗಿದೆ. ಅಷ್ಟೇ ಅಲ್ಲ, ಮೂಲತಃ ಮುಖ್ಯವಾಗಿ ಮೊದಲನೇದಾಗಿ ಯೇಸು ಸ್ವಾಮಿ ಇದನ್ನು ಯಾರಿಗೆ ಹೇಳಿದರು ಎನ್ನುವಂಥದ್ದನ್ನು ಕೂಡ ನಾವು ಗ್ರಹಿಸಿಕೊಳ್ಳುವಾಗ ಈ ಒಂದು 3 ಸಾಮ್ಯಗಳ ಹಿಂದೆ ಇರುವಂಥ ಯೇಸು ಸ್ವಾಮಿಯ ಉದ್ದೇಶ ನಮಗೆ ಸ್ಪಷ್ಟವಾಗಿ ಅರ್ಥವಾಗುವಂಥದ್ದಾಗಿದೆ. ಹಾಗಿದ್ರೆ ಸನ್ನಿವೇಶವನ್ನು ನಾವು ತಿಳಿದುಕೊಳ್ಳಬೇಕಾದರೆ 15ನೇ ಅಧ್ಯಾಯದ 1, 2 ವಚನಗಳನ್ನು ಅಥವಾ 3ನೇ ವಚನದವರೆಗೂ ಕೂಡ ನಾವು ನೋಡುವುದಾದರೆ ಸ್ಪಷ್ಟವಾಗಿ ಯೇಸು ಸ್ವಾಮಿ ಇದನ್ನು ಯಾರಿಗೆ ಹೇಳುತ್ತಲಿದ್ದಾರೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಆ 3 ವಚನಗಳನ್ನು ಓದುವಾಗ ಹೀಗೆ ಹೇಳ್ತದೆ ಅಲ್ಲಿ ವಾಕ್ಯ: ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು
ಫರಿಸಾಯರು, ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣುಗುಟ್ಟುತ್ತಿದ್ದರು. ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲಾಗಿದೆ. ಯೇಸು ಸ್ವಾಮಿ ಪಾಪಿಗಳನ್ನು, ಸುಂಕದವರನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಳ್ಳುತ್ತಾನೆ ಎಂಬುದಾಗಿ ಆತನ ಮೇಲೆ ಶಾಸ್ತ್ರಿಗಳು, ಫರಿಸಾಯರು ದೂರನ್ನು ಹೇಳುತ್ತಿರುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಆಗ ಆತನು ಅವರಿಗೆ ಈ ಸಾಮ್ಯವನ್ನು ಹೇಳಿದನು ಎಂಬುದಾಗಿ ಮೊದಲಿನ 3 ವಚನಗಳು ನಮಗೆ ಹೇಳುವಂಥದ್ದಾಗಿದೆ. ಹಾಗಿದ್ರೆ ಯೇಸು ಸ್ವಾಮಿ ಮಾಡ್ತಾ ಇದ್ದಂಥ ಕಾರ್ಯದ ವಿಷಯದಲ್ಲಿ ಆತನ ವಿರುದ್ಧವಾಗಿ ದೂರನ್ನು ಹೇಳುತ್ತಲಿರುವಂಥ ಜನರಿಗೆ, ಅಂದರೆ ಶಾಸ್ತ್ರಿಗಳು, ಫರಿಸಾಯರಿಗೆ ಯೇಸು ಸ್ವಾಮಿ ಈ 3 ಸಾಮ್ಯಗಳನ್ನು ಹೇಳುತ್ತಲಿರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಈ ಉಳಿದ 2 ಸಾಮ್ಯಗಳನ್ನು ನೋಡುವುದಾದರೆ, ಕಳೆದು ಹೋದಂಥ ಕುರಿ ಇದೆ, ಅದನ್ನು ಹುಡುಕುವುದಕ್ಕಾಗಿ ಕುರುಬನು ತಾನೇ ಅದರ ಬಳಿಗೆ ಹೋಗ್ತಾ ಇರುವುದನ್ನು ಗಮನಿಸುವಂಥವರಾಗಿದ್ದೇವೆ. ಕಳೆದು ಹೋದಂಥ ಪಾವಲಿ ಇದೆ, ನಾಣ್ಯ ಇದೆ, ಅದನ್ನು ಹುಡುಕುವುದಕ್ಕಾಗಿಯೂ ಕೂಡ ಅದರ ಯಜಮಾನತಿ ಅದರ ಬಳಿಗೆ ಹೋಗ್ತಾ ಇರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ತಪ್ಪಿ ಹೋದ ಮಗನ ಸಾಮ್ಯವಿದೆ. ಇದರಲ್ಲಿ ತಪ್ಪಿ ಹೋದ ಮಗನೇ ತಾನೇ ಸ್ವತಃ ನಡೆದು ತಂದೆಯ ಬಳಿಗೆ ಬರುತ್ತಲಿರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಮೊದಲಿನ 2 ಸಂಗತಿಗಳಲ್ಲಿ ಯಜಮಾನನೇ ಆ 2 ಕಳೆದು ಹೋದ ಸಂಗತಿಗಳನ್ನು ಹುಡುಕುವುದಕ್ಕಾಗಿ ಹೋಗುವುದನ್ನು ನಾವು ಗಮನಿಸ್ತೇವೆ. 3ನೇದಾಗಿರುವಂಥ ಸಂಗತಿಯಲ್ಲಿ ಕಳೆದು ಹೋದಂಥ ವ್ಯಕ್ತಿಯೇ ತಾನೇ ತಿರುಗಿ ತಂದೆಯ ಬಳಿಗೆ ಬರುತ್ತಲಿರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಈ ಒಂದು ತಪ್ಪಿ ಹೋದಂಥ ಮಗನ ಸಾಮ್ಯವನ್ನು ನಾವು 3 ವ್ಯಕ್ತಿಗಳನ್ನು ಈ ದಿನ ಗಮನದಲ್ಲಿಟ್ಟುಕೊಂಡವರಾಗಿ ನಾವು ಧ್ಯಾನ ಮಾಡುವಂಥವರಾಗಿರೋಣ. ಮೊದಲನೆಯದಾಗಿ ಕಿರಿಯ ಮಗ ಅಂತ ಹೇಳಿದರೆ ತಪ್ಪಿ ಹೋದಂಥ ಮಗನು ನಮ್ಮ ಮುಂದೆ ಇದ್ದಾನೆ. 2ನೇದಾಗಿ ಹಿರಿಯ ಮಗ, ಮನೆಯಲ್ಲಿ ಇದ್ದಾತನು ಆದರೂ ಸಹ ಒಂದು ರೀತಿಯಲ್ಲಿ ಕಳೆದು ಹೋದಂಥ ಸ್ಥಿತಿಯಲ್ಲಿಯೇ ಅವನೂ ಕೂಡ ಇರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. 3ನೇದಾಗಿ ಈ ಒಂದು ಸಾಮ್ಯದಲ್ಲಿ ತಂದೆ ಇರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಕಿರಿಯ ಮಗ ಹೊರಗಡೆ ಹೋಗಿ ಆತನು ಕಳೆದು ಹೋಗಿದ್ದಾನೆ. ಹಿರಿಯ ಮಗ ಮನೆಯಲ್ಲಿಯೇ ಇದ್ದು ಒಂದು ರೀತಿಯ ಕಳೆದು ಹೋದಂಥ ಸ್ಥಿತಿಯಲ್ಲಿದ್ದಾನೆ. ತಂದೆ ಇಬ್ಬರನ್ನೂ ಕೂಡ ಕರೆಯುವುದಕ್ಕಾಗಿ ಮನೆಯಿಂದ ಹೊರಗಡೆ ಹೋಗುವಂಥ ಅಥವಾ ಅವರನ್ನು ಮನೆಯ ಒಳಗೆ ಬರಮಾಡಿಕೊಳ್ಳುವುದಕ್ಕಾಗಿ ಮೊದಲನೆಯ ಹೆಜ್ಜೆ ಇಡುತ್ತಲಿರುವಂಥ ತಂದೆಯನ್ನು ನಾವು ಈ ಒಂದು ವಾಕ್ಯ ಭಾಗದಲ್ಲಿ ಗಮನಿಸುವಂಥವರಾಗಿದ್ದೇವೆ. ಮೊದಲನೆಯದಾಗಿ ನಾವು ಕಿರಿಯ ಮಗನನ್ನು, ಯಂಗರ್ ಸನ್, ಚಿಕ್ಕ ಮಗನ ವಿಷಯದಲ್ಲಿ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡಿಕೊಳ್ಳುವಂಥವರಾಗಿರೋಣ. ಈ ಒಂದು ವಾಕ್ಯ ಭಾಗದಲ್ಲಿ ನೋಡುವಾಗ ಮೊದಲನೆಯ ಒಂದು ಹಂತದಲ್ಲಿ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಕಿರಿಯ ಮಗನು ತಂದೆಯ ಬಳಿಗೆ ಬಂದು, ಅಪ್ಪ, ಆಸ್ತಿಯಲ್ಲಿ ನನಗೆ ಬರಬೇಕಾದಂಥ ಪಾಲನ್ನು ನನಗೆ ಕೊಡು ಎಂಬುದಾಗಿ ಕೇಳುವುದನ್ನು ನಾವು ಗಮನಿಸ್ತೇವೆ. ಇದನ್ನು ನೋಡುವಾಗ ಆ ಒಂದು ಸನ್ನಿವೇಶದಲ್ಲಿ, ಆ ಒಂದು ಸಮಯದಲ್ಲಿ ನಡೆಯುವಂಥ ಒಂದು ಘಟನೆಯನ್ನು ಕೂಡ ಅಥವಾ ಆ ದಿನದ ಪದ್ಧತಿ ಏನಾಗಿತ್ತು ಎನ್ನುವುದನ್ನು ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಕಿರಿಯ ಮಗನು ತಂದೆಯ ಆಸ್ತಿಯಲ್ಲಿ ಪಾಲನ್ನು ಕೇಳ್ತಾ ಇರುವಂಥದ್ದು ನಾವು ನೋಡುವಾಗ, ಆಗಿನ ದಿನಗಳಲ್ಲಿ ಆ ಸನ್ನಿವೇಶದಲ್ಲಿ ಸಾಮಾನ್ಯವಾಗಿ ತಂದೆಯ ಆಸ್ತಿಯಲ್ಲಿ ಮಕ್ಕಳಿಗೆ ಪಾಲು ಸಿಕ್ಕುವಂಥದ್ದು ತಂದೆ ತೀರಿ ಹೋದ ನಂತರವೇ ಅವರಿಗೆ ಒಂದು ಪಾಲು ಸಿಗ್ತಾ ಇತ್ತು. ಸಾಮಾನ್ಯವಾಗಿ ಈ ಒಂದು ಸಂಗತಿ ಆಗಿನ ದಿನಗಳಲ್ಲಿ ನಡೀತಾ ಇತ್ತು ಎನ್ನುವುದನ್ನು ನಾವು ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕಾಗಿದೆ. ಇಲ್ಲಿ ಕಿರಿಯ ಮಗನು ತಂದೆಯ ಬಳಿಯಲ್ಲಿ ಬಂದು ಆಸ್ತಿಯಲ್ಲಿ ಪಾಲನ್ನು ಕೇಳ್ತಲಿರುವಾಗ ಅವನು ಮತ್ತೊಂದು ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ನನಗೂ ನಿನಗೂ ಯಾವುದೇ ವಿಧವಾದಂಥ ಅನ್ಯೋನ್ಯತೆ ಸಂಬಂಧವಿಲ್ಲ. ಮತ್ತೊಂದು ರೀತಿಯಲ್ಲಿ ಕಠಿಣವಾಗಿ ಹೇಳುವುದಾದರೆ, ನನ್ನ ಲೆಕ್ಕಕ್ಕೆ ನೀನು ಒಂದು ರೀತಿ ಸತ್ತ ಹಾಗೆ, ನನಗೂ ನಿನಗೂ ಯಾವ ಅನ್ಯೋನ್ಯತೆ ಇಲ್ಲ ಎನ್ನುವಂಥ ರೀತಿಯಲ್ಲಿ ತಂದೆಯ ಆಸ್ತಿಯಲ್ಲಿ ಇಲ್ಲಿ ಕಿರಿಯ ಮಗನು ಪಾಲನ್ನು ಕೇಳುತ್ತಲಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ತಂದೆ ಸತ್ತ ಮೇಲೆ ಪಾಲು ಸಿಗಬೇಕಾಗಿತ್ತು, ಆದರೆ ತಂದೆ ಸಾಯುವುದಕ್ಕಿಂತ ಮೊದಲೇ, ತಂದೆ ಜೀವದಿಂದ ಇರುವಾಗಲೇ ಅವನು ಆ ಆಸ್ತಿಯಲ್ಲಿ ಪಾಲನ್ನು ಕೇಳುತ್ತಲಿರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಇದನ್ನು ನೋಡುವಾಗ ನಮಗೆ ಅರ್ಥವಾಗುವಂಥ ಸಂಗತಿ ಏನೆಂಬುದಾಗಿ ನಾವು ಗಮನಿಸುವುದಾದರೆ, ಕಿರಿಯ ಮಗನಿಗೆ ತಂದೆಯ ಆಸ್ತಿ ಬೇಕು, ತಂದೆಯಿಂದ ದೊರಕುವಂಥ ಸಂಗತಿಗಳು ಬೇಕು, ಆದರೆ ತಂದೆ ಯಾವ ಲೆಕ್ಕಕ್ಕಿಲ್ಲ. ತಂದೆ ನನಗೆ ಬೇಡ ಎನ್ನುವಂಥ
ಒಂದು ನಿರ್ಧಾರವನ್ನು ಮಗನು ಮನಸ್ಸಿನಲ್ಲಿ ಮಾಡಿಕೊಂಡ ರೀತಿಯಲ್ಲಿ ಮಗನಿರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಹಾಗಿದ್ರೆ ಈ ಮಗನನ್ನು ತಪ್ಪಿ ಹೋದ ಮಗನು ಎಂಬುದಾಗಿ ನಾವು ಕರೆಯಬೇಕಂತ ಹೇಳಿದರೆ ಯಾವುದಕ್ಕಾಗಿ ಕರೆಯಬೇಕು ಎಂಬುದಾಗಿ ನಾವು ಗಮನಿಸುವುದಾದರೆ, ತಂದೆಯನ್ನು ಬಿಟ್ಟು ತಂದೆ ನನಗೆ ಬೇಡ ಎಂಬುದಾಗಿ ಹೇಳಿ ತಂದೆಯಿಂದ ಸಿಕ್ಕುವಂಥ ಆಶೀರ್ವಾದ, ತಂದೆಯಿಂದ ಸಿಕ್ಕುವಂಥ ಆಸ್ತಿ, ಹಣ, ಇದರ ಮೇಲೆ ಆತುಕೊಂಡವನಾಗಿ ಸ್ವತಂತ್ರವಾಗಿ ನಾನು ಜೀವಿಸಬಲ್ಲೆ, ನನ್ನಷ್ಟಕ್ಕೆ ನಾನು ಜೀವಿಸಬಲ್ಲೆ ಎನ್ನುವಂಥ ನಿರ್ಧಾರದ ಮೇಲೆ ಅವನು ಮನೆಯನ್ನು ಬಿಟ್ಟು ತಂದೆಯ ಅನ್ಯೋನ್ಯತೆಯನ್ನು ಬಿಟ್ಟು ಆತನು ಹೊರಗಡೆ ಹೋಗುವಂಥದ್ದೇ ಈ ಕಿರಿಯ ಮಗನು ಮಾಡುವಂಥ ತಪ್ಪು ಅಥವಾ ಪಾಪ ಎನ್ನುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ತಂದೆಯೊಂದಿಗಿನ ಅನ್ಯೋನ್ಯತೆ ಬೇಡ ಎಂಬುದಾಗಿ ಹೇಳಿದಂಥದ್ದೇ ಆತನು ಮಾಡಿರುವಂಥ ತಪ್ಪು ಎನ್ನುವಂಥದ್ದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಆದರೆ ಇಲ್ಲಿ ತಂದೆಯನ್ನು ನೋಡುವಾಗ ತಂದೆ ಯಾವ ಒಂದು ರೀತಿಯಲ್ಲಿ ತನ್ನ ಆಸ್ತಿಯನ್ನು ಹಿಡಿದಿಟ್ಟುಕೊಳ್ಳದೆ ತನ್ನ ಮಗನಿಗೆ, ಕಿರಿಯ ಮಗನಿಗೆ ಅದರಲ್ಲಿ ಪಾಲನ್ನು ಕೊಡ್ತಾ ಇರುವಂಥದ್ದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಮತ್ತೊಂದು ಸಂಗತಿ ಐತಿಹಾಸಿಕವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವುದು ಏನೆಂಬುದಾಗಿ ನೋಡುವುದಾದರೆ, ಕಿರಿಯ ಮಗನಿಗೆ ಆಸ್ತಿಯಲ್ಲಿ ಎಷ್ಟು ಪಾಲು ಸಿಗ್ತಾ ಇತ್ತೋ ಹಿರಿಯ ಮಗನಿಗೆ ಆ ಆಸ್ತಿಯಲ್ಲಿ ತಮ್ಮನಿಗೆ ಅಥವಾ ಕಿರಿಯವನಿಗೆ ಸಿಕ್ಕಿದ್ದಕ್ಕಿಂತಲೂ 2ರಷ್ಟು ಹೆಚ್ಚಿನ ಪಾಲು ಸಿಗುತ್ತಲಿತ್ತು. ಕಿರಿಯವನಿಗೆ ಸಿಕ್ಕ ಪಾಲಿಗಿಂತಲೂ ಹಿರಿಯವನಿಗೆ 2ರಷ್ಟು ಅಧಿಕವಾದಂಥ ಪಾಲು ಆಸ್ತಿಯಲ್ಲಿ ಸಿಗುತ್ತಲಿತ್ತು ಎನ್ನುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಹಾಗಿದ್ರೆ 12ನೇ ವಚನ, ಆಸ್ತಿಯನ್ನು ತಂದೆ ತನ್ನ ಕಿರಿಯ ಮಗನಿಗೆ ಕೊಡುವುದನ್ನು ಗಮನಿಸ್ತೇವೆ. ಇದನ್ನು ತೆಗೆದುಕೊಂಡಂಥ ಮಗನು ತಂದೆಯನ್ನು ಬಿಟ್ಟು, ತಂದೆಯ ಮನೆಯನ್ನು ಬಿಟ್ಟು ಆತನು ಹೊರಗಡೆ ಹೋಗುತ್ತಲಿದ್ದಾನೆ. ಆತನು 13ನೇ ವಚನ ಹೇಳ್ತದೆ, ಸ್ವಲ್ಪ ದಿವಸದ ಮೇಲೆ ಆ ಕಿರಿ ಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲಿ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. 13ನೇ ವಚನ ಒಂದು ಸಂಗತಿಯನ್ನು ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಏನು ಎಂಬುದಾಗಿ ನೋಡುವುದಾದರೆ, ತಂದೆ ಅನ್ಯೋನ್ಯತೆಯನ್ನು ಬಿಟ್ಟು ಲೋಕದಲ್ಲಿ ನಮ್ಮ ಮೇಲೆ ನಾವು ಆತುಕೊಂಡು ಪಾಪದಲ್ಲಿ ಜೀವಿಸುವಾಗ ಪಾಪ ಕೊಡುವಂಥ ಸುಖ ತಾತ್ಕಾಲಿಕವಾದಂಥದ್ದು ಎನ್ನುವುದನ್ನು ನಾವು ಗಮನಿಸ್ತೇವೆ. ದ ಪ್ಲೆಷರ್ ಆಫ್ ಸಿನ್ ಇಸ್ ಟೆಂಪ್ರವರಿ ಎನ್ನುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಆ ಸುಖ, ಆ ಸಂತೋಷ ಪಾಪದಲ್ಲಿ ಇರುವಾಗ ಪಾಪ ಕೊಡುವಂಥ ಆ ಒಂದು ಮೋಜು ಮಸ್ತಿಗಳು ಅವುಗಳು ತಾತ್ಕಾಲಿಕವಾದಂಥವುಗಳು ಎನ್ನುವುದನ್ನು ಈ ಒಂದು 13-14ನೇ ವಚನಗಳು ಸ್ಪಷ್ಟವಾಗಿ ನಮಗೆ ಕಲಿಸುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಆತನು ಪಟಿಂಗನಾಗಿ ಬದುಕುತ್ತಲಿದ್ದಾನೆ, ಎಲ್ಲ ಆಸ್ತಿಯನ್ನು ವ್ಯಯ ಮಾಡುತ್ತಲಿದ್ದಾನೆ. ಆ ದೇಶಕ್ಕೆ ಹೋಗುವಾಗ ಎಲ್ಲವನ್ನ ಹಾಳು ಮಾಡಿಕೊಂಡ ಮೇಲೆ ಘೋರವಾದಂಥ ಬರಗಾಲ ಬಂತು ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಿದ್ರೆ ಈ ವಾಕ್ಯ ನಮಗೇನು ಕಲಿಸುವಂಥದ್ದಾಗಿದೆ? ತಂದೆಯ ಅನ್ಯೋನ್ಯತೆಯಿಂದ ದೂರ ಇರುವಂಥ ಜೀವಿತದಲ್ಲಿ ಬೇಗನೆ ಬರಗಾಲ ಬರುವಂಥದ್ದಾಗಿದೆ. ತಂದೆಯಿಂದ ದೂರ ಇರುವಂಥ ಜೀವಿತದಲ್ಲಿ ಬರಗಾಲ, ಕೊರತೆ ಬರುವಂಥದ್ದಾಗಿದೆ ಎನ್ನುವಂಥದ್ದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಈ ಕಿರಿಯ ಮಗನ ಒಂದು ಜೀವಿತದ ಸ್ಥಿತಿಯನ್ನು ನೋಡುವಾಗ ಹೇಗಿದೆ ಎಂಬುದಾಗಿ ನಾವು ಕೇಳುವುದಾದರೆ, ಪಾಪದಿಂದ ಕೂಡಿದಂಥ ಸ್ಥಿತಿ, ಆ ಪಾಪದಿಂದ ಕೂಡಿದ ಸ್ಥಿತಿಯಲ್ಲಿ ಅವನಿಗೆ ಹಸಿವೆ ಇದೆ, ಬಾಯಾರಿಕೆ ಇದೆ, ನಿಂದೆ ಇದೆ, ಅವಮಾನ ಇದೆ, ಒಂಟಿತನ ಆತನಲ್ಲಿ ಕಾಡುತ್ತಲಿದೆ ಎನ್ನುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಸಿನ್ಫುಲ್ ಸ್ಟೇಟ್ ಆಫ್ ಯಂಗರ್ ಸನ್ ಈಸ್ ಅ ಸ್ಟೇಟ್ ಆಫ್ ಶೇಮ್, ಲೋನ್ಲಿನೆಸ್, ಥರ್ಸ್ಟ್, ಹಂಗರ್ ಎನ್ನುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಅಂಥ ಒಂದು ಸ್ಥಿತಿಯಲ್ಲಿ ಈ ಕಿರಿಯ ಮಗನು ಇಲ್ಲಿ ಜೀವಿಸುತ್ತಲಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಮುಂದೆ ನಾವು ನೋಡ್ತೇವೆ, ಅಂಥ ಸ್ಥಿತಿಯಲ್ಲಿ ಜೀವಿಸ್ತಾ ಇರುವಂಥ ಕಿರಿಯ ಮಗನಿಗೆ ಹಸಿವಾಗ್ತಾ ಇದೆ. ಆ ಹಸಿವೆಯ ನಿಮಿತ್ತ ಕೀಳಾಗಿರುವಂಥ ಒಂದು ಕೆಲಸವನ್ನು ಅಂತ ಹೇಳಿದರೆ, ಹಂದಿ ಕಾಯುವಂಥ ಒಂದು ಕೆಲಸವನ್ನು ಮಾಡುವುದರಲ್ಲಿ ಆ ಕಿರಿಯ ಮಗನು ತೊಡಗಿಕೊಳ್ಳುತ್ತಲಿದ್ದಾನೆ. ಇದನ್ನು ನಾವು ಧ್ಯಾನಿಸುವಾಗ ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಸಂಗತಿ ಅದು ಹಿನ್ನೆಲೆ. ಶಾಸ್ತ್ರಿ ಮತ್ತು ಫರಿಸಾಯರುಗಳಿಗೆ ಯೇಸು ಸ್ವಾಮಿ, ಅಂದರೆ ಯಹೂದ್ಯ ಜನರಿಗೆ ಯೇಸು ಸ್ವಾಮಿ ಈ ಒಂದು ಸಂಗತಿಯನ್ನು ಹೇಳುತ್ತಲಿದ್ದಾರೆ. ಯಾಕೆ ನಾನು ಸನ್ನಿವೇಶವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ಹೇಳಿದೆ ಎನ್ನುವುದಾದರೆ, ಯಹೂದ್ಯರಿಗೆ ಹೇಯವಾದಂಥ ಪ್ರಾಣಿ ಅದು ಹಂದಿಯಾಗಿತ್ತು.
ತುಚ್ಛವಾದಂಥ ಅಥವಾ ಅವರು ಅದನ್ನು ದ್ವೇಷಿಸುವಂಥ ಅಥವಾ ಅತಿ ಕೀಳಾದಂಥ ಒಂದು ಪಶು ಅಥವಾ ಪ್ರಾಣಿ ಎಂಬುದಾಗಿ ಹೇಳುವಾಗ ಅದು ಹಂದಿಯಾಗಿತ್ತು ಅಂತ ಹೇಳಿದರೆ ಯೇಸು ಸ್ವಾಮಿ ಆ ಜನರಿಗೆ ಈ ಸಾಮ್ಯವನ್ನು ಹೇಳುವಾಗ ಹೇಳುತ್ತಲಿರುವಂಥ ವಿಷಯ ಏನೆಂಬುದಾಗಿ ನೋಡುವುದಾದರೆ, ತಂದೆಯಿಂದ ದೂರ ಹೋದಂಥ ಸ್ಥಿತಿ ಅದು ಕೀಳಾದಂಥ ಮಟ್ಟಕ್ಕೆ ಇಳಿಯುವಂಥ ಒಂದು ಜೀವಿತ, ತಂದೆಯಿಂದ ದೂರವಾಗಿರುವಂಥ ಜೀವಿತ, ಯಾವುದನ್ನು ನಾವು ಮಾಡಬಾರದಾಗಿತ್ತೋ ಅದನ್ನು ಮಾಡುವುದಕ್ಕಾಗಿ ನಮ್ಮನ್ನು ನಡೆಸುವಂಥ ಒಂದು ಸ್ಥಿತಿ ಎನ್ನುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಅದರಲ್ಲಿ ನೋಡುವಾಗ ಒಂದು ಸಂಗತಿಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನೇ ಸಲ್ಲಿಸಬೇಕು. ಏನಾ ಸಂಗತಿ ಎಂಬುದಾಗಿ ನೋಡುವುದಾದರೆ, ಹಂದಿಗಳನ್ನು ತಿನ್ನುವಂಥ ಆ ಒಂದು ಕಾಯಿಗಳನ್ನು ಕೂಡ ಅವನಿಗೆ ಯಾರೂ ಸಹ ಕೊಡಲಿಲ್ಲ. ನನಗನ್ನಿಸ್ತದೆ, ಒಂದು ವೇಳೆ ಯಾರಾದರೂ ಆ ಹಂದಿಗಳು ತಿನ್ನುವಂಥ ಕಾಯಿಯನ್ನು ಅವನಿಗೆ ಕೊಟ್ಟಿದ್ರೆ ಅವುಗಳನ್ನೇ ತಿಂತ ಅವನು ಅಲ್ಲಿಯೇ ಜೀವಿಸ್ತಾ ಇದ್ನೇನೋ. ಆದರೆ ಯಾರೂ ಸಹ ಅವನಿಗೆ ಕೊಡಲಿಲ್ಲ. ಆ ಸಂಗತಿಗಳು ಕನ್ನಡದಲ್ಲಿ ನಮಗೆ ಕಾಯಿಗಳು ಎಂಬುದಾಗಿ ಹೇಳ್ತದೆ, ಆದರೆ ಮೂಲ ಭಾಷಾಂತರಗಳನ್ನು ನೋಡುವಾಗ ಹಸ್ಕ್ ಅಥವಾ ಸಿಪ್ಪೆ ಎನ್ನುವಂಥ ಒಂದು ಅರ್ಥ ನಮಗೆ ಕೊಡುವಂಥದ್ದಾಗಿದೆ. ಅಂತ ಹೇಳಿದರೆ ನಿಜವಾಗಿರುವಂಥ ಕಾಳುಗಳು ಅಥವಾ ಕಾಯಿಗಳು ಆತನಿಗೆ ಸಿಗಲಿಲ್ಲ, ಸಿಪ್ಪೆಗಳು ಕೂಡ ಆತನಿಗೆ ಸಿಗಲಿಲ್ಲ ಎಂಬುದಾಗಿ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಅಂತ ಹೇಳಿದರೆ ತಂದೆಯಿಂದ ದೂರವಾದಂಥ ಸ್ಥಿತಿ, ಅಂಥ ಕೀಳಾದಂಥ ಘೋರವಾದಂಥ ಸ್ಥಿತಿಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ ಎನ್ನುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಅಂಥ ಕಾಯಿಗಳು ಸಿಕ್ಕದೇ ಇರುವಾಗ 3 ಸಂಗತಿಗಳು ಈ ಒಂದು ಕಿರಿಯ ಮಗನ ಜೀವಿತದಲ್ಲಿ ನಡೀತಾ ಇದೆ. ಏನು ಎಂಬುದಾಗಿ ಆ 3 ಸಂಗತಿಗಳು ನೋಡುವಾಗ 3 ಆರ್ಗಳು ಎಂಬುದಾಗಿ ನಾನು ಕರೆಯುವುದಕ್ಕಾಗಿ ಬಯಸ್ತೇನೆ. ಮೊದಲನೇದಾಗಿರುವಂಥ ಇಂಗ್ಲಿಷ್ ಆಲ್ಫಾಬೆಟ್ ಆರ್, ಇದು ಏನು? ಹಿ ಕೇಮ್ ಟು ರಿಯಲೈಸೇಷನ್. ಅವನಿಗೆ ಅರ್ಥವಾಗ್ತಾ ಇದೆ. ಕನ್ನಡದಲ್ಲಿ ಸುಂದರವಾಗಿ ಅವನಿಗೆ ಬುದ್ಧಿ ಬಂದು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಿ ರಿಯಲೈಸ್ಡ್ ದಟ್ ಹಿ ಹ್ಯಾಸ್ ಕಮಿಟೆಡ್ ಅ ಸಿನ್. ತನ್ನ ತಂದೆಯಿಂದ ದೂರವಾಗಿ ಬಂದು ಪರಲೋಕಕ್ಕೂ ತನ್ನ ತಂದೆಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎನ್ನುವಂಥ ಗ್ರಹಿಕೆ ಅವನಲ್ಲಿ ಉಂಟಾಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ದೇವ ಜನರೇ, ನನ್ನ ನಿಮ್ಮ ರಕ್ಷಣೆಯಲ್ಲಿ ಮೊದಲನೆಯ ಹಂತ, ನಾನು ನೀನು ತಂದೆಯ ಬಳಿಗೆ ತಿರುಗಿ ಬರಬೇಕೆಂಬುದಾಗಿರುವಂಥ ಮೊದಲನೆಯ ಹಂತ ಅದು ರಿಯಲೈಸೇಷನ್, ಗ್ರಹಿಸಿಕೊಳ್ಳುವಂಥದ್ದು. ನಾನು ಎಲ್ಲಿ ತಪ್ಪಿದ್ದೇನೆ, ನಾನು ಎಲ್ಲಿ ಬಿದ್ದಿದ್ದೇನೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು. ಆ ವಿಷಯದಲ್ಲಿ ನಮಗೆ ಬುದ್ಧಿ ಬರಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥ ಸಂಗತಿ. ಎರಡನೇದಾಗಿರುವಂಥ ಆರ್, ಇಟ್ ಈಸ್ ರಿಪೆಂಟೆನ್ಸ್. ಅವನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ತನ್ನೊಳಗೆ ಆತನು ಅಂದುಕೊಳ್ತಾ ಇದ್ದಾನೆ, ತಂದೆಯ ಬಳಿಗೆ ನಾನು ಹೋಗಿ ನಾನು ತಂದೆಯಲ್ಲಿ ಪಶ್ಚಾತ್ತಾಪ ಪಡಲಿಕ್ಕಿದ್ದೇನೆ ಎನ್ನುವುದನ್ನು ಆತನು ತನ್ನ ಒಳಗಡೆಯೇ ಆಲೋಚನೆ ಮಾಡಿಕೊಳ್ತಾ ಇದ್ದಾನೆ. ಇನ್ನೊಂದು ಹೆಜ್ಜೆನ ಮುಂದೆ ಹೋಗಿ ನೋಡುವುದಾದರೆ, ಇಟ್ ವಾಸ್ ನಾಟ್ ಜಸ್ಟ್ ಅ ರಿಪೆಂಟೆನ್ಸ್, ಇಟ್ ವಾಸ್ ಅ ರೆಸ್ಟಿಟ್ಯೂಷನ್. ಅಂತ ಹೇಳಿದರೆ ನಾನು ತಿರುಗಿ ನಾನು ಕೊಡ್ತೇನೆ. ನಾನು ತಂದೆಯಿಂದ ಕೇಳಿದಂಥ ಆಸ್ತಿಯಲ್ಲಿ ನಾನು ಸ್ವಲ್ಪವನ್ನಾದರೂ ತಿರುಗಿ ಕೊಡ್ತೇನೆ. ಹೇಗೆ? ಮಗನಾಗಿ ಜೀವಿಸುವುದಿಲ್ಲ, ಕೂಲಿಯಾಳುಗಳಲ್ಲಾಗಿ ಒಬ್ಬನು ಜೀವಿಸ್ತೇನೆ. ನನಗೆ ಸಿಕ್ಕುವಂಥ ಕೂಲಿಯನ್ನಾದರೂ ನಾನು ತಂದೆಗೆ ತಿರುಗಿ ಕೊಡಲಿಕ್ಕಿದ್ದೇನೆ ಎನ್ನುವಂಥ ರೆಸ್ಟಿಟ್ಯೂಷನ್ ಅನ್ನು ಅವನು ಅಲ್ಲಿ ಆಲೋಚನೆ ಮಾಡಿಕೊಳ್ತಾ ಇರೋದನ್ನು ನಾವು ನೋಡ್ತೇವೆ. ಮೂರನೇದಾಗಿ ಗ್ರಹಿಸಿಕೊಂಡ, ಹಿ ರಿಯಲೈಸ್ಡ್, ರಿಪೆಂಟೆನ್ಸ್, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಒಳಗಡೆ. ಮೂರನೇದಾಗಿ ರಿಯುನೈಟೆಡ್, ಆತನು ಎದ್ದು ತಂದೆಯ ಬಳಿಗೆ ತಿರುಗಿ ಅನುಸಂಧಾನಕ್ಕಾಗಿ ಅವನು ಬರುತ್ತಲಿರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಈ ಒಂದು ಸಂಗತಿ ಕಿರಿಯ ಮಗನ ವಿಷಯದಲ್ಲಿ ನಡೀತಾ ಇರುವಂಥ ಘಟನೆಯಾಗಿದೆ. ಆದರೆ ಮತ್ತೊಂದು ಕಡೆ ಮತ್ತೊಬ್ಬ ಮಗನಿದ್ದಾನೆ, ಹಿರಿಯ ಮಗ. ಇವನನ್ನು ಗಮನಿಸುವಾಗ ನಾವು ನೋಡ್ತೇವೆ, ಯೇಸು ಸ್ವಾಮಿ ಶಾಸ್ತ್ರಿ ಫರಿಸಾಯರಿಗೆ ಹೇಳುವಂಥ ಸಂಗತಿಯನ್ನು ನಾವು ನೋಡುವಾಗ ಮಗನಿದ್ದಾನೆ, ಹಿರಿಯ ಮಗನಾಗಿ ಮನೆಯಲ್ಲಿದ್ದಾನೆ. ಒಬ್ಬ ಹೊರಗಡೆ ಕಳೆದು ಹೋಗಿರುವಂಥ, ತಪ್ಪಿ ಹೋಗಿರುವಂಥ ಮಗನಾಗಿದ್ದರೆ, ಒಬ್ಬನು ಮನೆಯೊಳಗಡೆ ಇದ್ದು ಒಂದು ರೀತಿ ತಪ್ಪಿ ಹೋದಂಥ ಮಗನ ಸ್ಥಿತಿಯಲ್ಲಿದ್ದಾನೆ. ಅವನನ್ನು ನೋಡುವಾಗ ನಾನು ಒಳ್ಳೆಯದಾಗಿ ಜೀವಿಸಿದ್ದೇನೆ, ನಿನ್ನ ಎಲ್ಲ ಆಜ್ಞೆಗಳಿಗೆ ವಿಧೇಯನಾಗಿದ್ದೇನೆ, ಆದರೆ ಇವನಾದರೂ ಎಂಬುದಾಗಿ ಹೇಳಿ ಅವನ ಹತ್ರ ಬಟ್ಟು ಮಾಡಿ ಕಿರಿಯ ಮಗನ ಬಳಿಗೆ ತೋರಿಸ್ತಾ ಇರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಈ ಶಾಸ್ತ್ರಿ ಫರಿಸಾಯರನ್ನ 15ನೇ ಅಧ್ಯಾಯದ 1-2 ವಚನಗಳಲ್ಲಿ ನೋಡುವಾಗಲೂ ಕೂಡ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಸುಂಕದವರು, ಪಾಪಿಗಳ ಜೊತೆಗೆ ನೀನು ಸೇರಿಕೊಂಡಿದ್ದಿ, ನಾವಾದರೂ ಶಾಸ್ತ್ರಿಗಳು ಫರಿಸಾಯರು ಎನ್ನುವಂಥ ರೀತಿಯಲ್ಲಿ ನಾವು ಸ್ವನೀತಿವಂತಿಕೆಯ ಜನರು ಎಂಬುದಾಗಿ ತಮ್ಮ ವಿಷಯದಲ್ಲಿ ಹೇಳಿಕೊಳ್ತಾ ಇದ್ದಾರೆ. ಈ ಒಂದು ಸಾಮ್ಯವನ್ನು ಯೇಸು ಸ್ವಾಮಿ ಹೇಳುವಾಗ
ವಿಶೇಷವಾಗಿ ಹಿರಿಯ ಮಗನನ್ನು ಈ ಒಂದು ಸಾಮ್ಯದಲ್ಲಿ ಹೇಳುವಾಗ ಮನೆಯಲ್ಲಿಯೇ ಇದ್ದು ಕಳೆದುಕೊಂಡಿರುವಂಥ ಸ್ಥಿತಿಯಲ್ಲಿರುವಂಥ ಶಾಸ್ತ್ರಿ ಫರಿಸಾಯರಿಗೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇರುವುದನ್ನು ಗಮನಿಸುವಂಥವರಾಗಿದ್ದೇವೆ. ಮತ್ತೊಂದು ಹಿನ್ನೆಲೆಯನ್ನು ನಾವು ನೋಡುವಾಗ, ಐತಿಹಾಸಿಕವಾದಂಥ ಒಂದು ಸನ್ನಿವೇಶವನ್ನು ನೋಡುವಾಗ, ತಪ್ಪಿ ಹೋದಂಥ ಮಗನನ್ನು ಕರೆತರುವಂಥ ಜವಾಬ್ದಾರಿ ಈ ಹಿರಿಯ ಮಗನ ಮೇಲೆ, ಈ ಅಣ್ಣನ ಮೇಲೆ ಇತ್ತು ಎನ್ನುವುದನ್ನು ಗಮನಿಸ್ತೇವೆ. ಯಾಕೆ ಎಂಬುದಾಗಿ ನೋಡುವಾಗ, ನಾನಾಗಲೇ ಹೇಳಿದಂತೆ ಆಸ್ತಿಯಲ್ಲಿ ಉಳಿದ ಮಕ್ಕಳಿಗೆ ಸಿಕ್ಕಿದಂಥ ಪಾಲಿಗಿಂತಲೂ 2ರಷ್ಟು ಪಾಲು ಹಿರಿಯ ಮಗನಿಗೆ ಸಿಗ್ತಾ ಇತ್ತು. ಯಾಕೆ ಎಂಬುದಾಗಿ ನೋಡುವಾಗ, ಕುಟುಂಬವನ್ನು ಐಕ್ಯತೆಯಲ್ಲಿ ಇಡುವಂಥ ಜವಾಬ್ದಾರಿ ಹಿರಿಯ ಅಣ್ಣನ ಮೇಲೆ ಇರುವಂಥದ್ದಾಗಿತ್ತು. ಆದರೆ ಈ ಹಿರಿಯ ಅಣ್ಣನ ಜವಾಬ್ದಾರಿಯನ್ನು ಆತನು ಮರೆತಿದ್ದಾನೆ. ಹೊರಗಡೆ ಹೋಗಿ ತಪ್ಪಿ ಹೋದಂಥ ಆ ಮಗನನ್ನ, ತನ್ನ ತಮ್ಮನನ್ನ ಕರೆತರಲಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ಬೆಳಕಿನಲ್ಲಿ ನೋಡುವಾಗ, ನಮಗಿರುವಂಥ ಹಿರಿಯ ಅಣ್ಣನಾಗಿರುವಂಥ ಯೇಸು ಸ್ವಾಮಿ, ನನಗೆ ನಿಮಗಾಗಿ ಇರುವಂಥ ಆತನು ತನ್ನ ಪದವಿಯನ್ನು ಬಿಟ್ಟು ನಮ್ಮನ್ನು ಹುಡುಕುವುದಕ್ಕಾಗಿ, ತನ್ನ ಸಹೋದರರನ್ನು ಹುಡುಕುವುದಕ್ಕಾಗಿ ಹಿರಿಯ ಅಣ್ಣನಾಗಿರುವಂಥ ಆತನು ಈ ಲೋಕಕ್ಕೆ ಇಳಿದು ಬಂದನು ಎನ್ನುವಂಥದ್ದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಎಂಥ ಸುಂದರವಾಗಿರುವಂಥ ಸಂಗತಿಯನ್ನು ಯೇಸು ಸ್ವಾಮಿ ಈ ಸಾಮ್ಯದ ಮೂಲಕ ನಮಗೆ ಕಲಿಸಿಕೊಡುವುದನ್ನು ಗಮನಿಸ್ತೇವೆ. ಕಿರಿಯ ಮಗನನ್ನು ನೋಡಿದ್ದೇವೆ, ಹಿರಿಯ ಮಗನನ್ನು ಈ ಸಾಮ್ಯದಲ್ಲಿ ನೋಡಿದ್ದೇವೆ. ಮೂರನೇದಾಗಿ ತಂದೆಯನ್ನು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂಥವರಾಗಿದ್ದೇವೆ. ಇಬ್ಬರೂ ಮಕ್ಕಳು ಕೂಡ, ಒಬ್ಬ ಹೊರಗಡೆ ಹೋಗಿರುವಂಥವನು ಒಳಗಡೆ ಬರುವಾಗ, ಒಬ್ಬ ಆತನು ಒಳಗಡೆ ಇದ್ದವನು ಹೊರಗಡೆ ಹೋಗಿ ನಿಂತುಕೊಂಡಾಗ, ಇಬ್ಬರನ್ನೂ ಕೂಡ ಒಳಗಡೆ ಕರೆತರುವುದಕ್ಕಾಗಿ ತಂದೆ ಹೊರಗಡೆ ಹೋಗುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಅಂತ ಹೇಳಿದರೆ ತಂದೆಯ ಸ್ವಭಾವ ಏನು ಎಂಬುದಾಗಿ ನೋಡುವುದಾದರೆ, ಕಳೆದು ಹೋದ ಮಕ್ಕಳನ್ನು ಹುಡುಕುವಂಥ ಸ್ವಭಾವ. ಹೀ ಸಾಟ್ ಮೀ ಫಸ್ಟ್, ನನ್ನನ್ನು ಹುಡುಕಿದಾತನು ಆತನೇ ಆಗಿದ್ದಾನೆ. ಆತನು ನನ್ನನ್ನು ನಿನ್ನನ್ನು ಹುಡುಕದೆ ಹೋಗಿದ್ದರೆ, ಆತನು ನನ್ನನ್ನು ನಿನ್ನನ್ನು ಕರೆಯುವುದಕ್ಕಾಗಿ ಆತನು ಮನೆಯಿಂದ ಹೊರಗಡೆ ಬರದೆ ಹೋಗಿದ್ದರೆ, ನಾವಿನ್ನೂ ಹೊರಗಿನವರಾಗಿಯೇ ಉಳಿದುಕೊಳ್ತಾ ಇದ್ದೆವು. ತಂದೆಯ ಅನ್ಯೋನ್ಯತೆಯಲ್ಲಿ ಜೀವಿಸದೆ ತಂದೆಯಿಂದ ನಾವು ದೂರವೇ ಇರುತ್ತಲಿದ್ದೇವೋ ಏನೋ ಗೊತ್ತಿಲ್ಲ. ಪ್ರಿಯ ದೇವ ಜನರೇ, ಆ ತಂದೆಯ ಸ್ವಭಾವ ನಮ್ಮಲ್ಲಿ ಆತನನ್ನು ಸ್ತುತಿಸುವಂಥ, ಆರಾಧಿಸುವಂಥ ಪ್ರೇರಣೆಯನ್ನು ಉಂಟು ಮಾಡುವಂಥದ್ದಾಗಿದೆ. ನಾವು ನೋಡ್ತೇವೆ, ಮಗನು ಇನ್ನೂ ದೂರದಲ್ಲಿರುವಾಗಲೇ ಓಡಿ ಬಂದು ಆತನ ಕೊರಳನ್ನು ಅಪ್ಪಿಕೊಂಡು ಆತನಿಗೆ ಮುದ್ದಿಟ್ಟು ಆತನನ್ನು ಒಳಗಡೆ ಕರೆದುಕೊಂಡು ಬರುತ್ತಲಿದ್ದಾನೆ. ಸಂಭ್ರಮಕ್ಕಾಗಿ ಸಿದ್ಧತೆ ಮಾಡುವಂತೆ ತನ್ನ ಸೇವಕರಿಗೆ ಆತನು ಹೇಳುತ್ತಲಿದ್ದಾನೆ ಎನ್ನುವುದನ್ನು ಗಮನಿಸ್ತೇವೆ. ಅಂತ ಹೇಳಿದರೆ, ಆ ಮಗನನ್ನು ನೋಡುವಾಗ ಸಿಟ್ಟಿನಿಂದಾಗಲಿ ಕಹಿಯ ಮನೋಭಾವನೆಯಿಂದಾಗಲಿ ಆತನು ನೋಡಲಿಲ್ಲ. ಬದಲಾಗಿ ಕಳೆದು ಹೋದಂಥ ಮಗನನ್ನು ಮನೆಯಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಆತನು ನೋಡುತ್ತಲಿದ್ದಾನೆ ಎನ್ನುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಪ್ರಿಯ ದೇವಜನರೇ, ಈ ಒಂದು ಸಾಮ್ಯ ಕೊನೆಗೊಳ್ಳುವಂಥ ರೀತಿಯನ್ನು ನಾವು ನೋಡುವುದಾದರೆ, ಹಿರಿಯ ಮಗನು ಮನೆಯ ಒಳಗಡೆ ಬಂದನೋ ಅಥವಾ ಇಲ್ಲವೋ ಎನ್ನುವಂಥ ಉತ್ತರವನ್ನು ಯೇಸು ಸ್ವಾಮಿ ನಮಗೆ ಇಲ್ಲಿ ನೀಡುವುದಿಲ್ಲ. ಹಾಗೆ ಆ ಒಂದು ಉತ್ತರವನ್ನು ಕೊಡದೆ ಯೇಸು ಸ್ವಾಮಿ ಈ ಸಾಮ್ಯವನ್ನು ಇಲ್ಲಿ ಮುಗಿಸುವಂಥವರಾಗಿದ್ದಾರೆ. ಯಾಕೆ ಎಂಬುದಾಗಿ ಹೇಳುವಾಗ, ಈ ಸಾಮ್ಯವನ್ನು ಮೊದಲನೇ ಸಾರಿ ಕೇಳಿಸಿಕೊಳ್ಳುತ್ತಲಿರುವಂಥ ಶಾಸ್ತ್ರಿ ಫರಿಸಾಯರಿಗೆ ನೀವೇ ಇದಕ್ಕೆ ಉತ್ತರವನ್ನು ಕಂಡು ಹಿಡಿಯಿರಿ ಎನ್ನುವಂಥ ರೀತಿಯಲ್ಲಿ ಯೇಸು ಸ್ವಾಮಿ ಸಾಮ್ಯವನ್ನು ಮುಗಿಸುತ್ತಲಿದ್ದಾರೆ. ಶಾಸ್ತ್ರಿಗಳೇ, ಫರಿಸಾಯರೇ, ಹಿರಿಯ ಅಣ್ಣನ ಸ್ಥಾನದಲ್ಲಿರುವಂಥ ನೀವು, ನಿಮ್ಮ ಜವಾಬ್ದಾರಿ ಎಂಥದ್ದು ಎನ್ನುವಂಥ ಪ್ರಶ್ನೆಯಲ್ಲಿ ಯೇಸು ಸ್ವಾಮಿ ಮುಗಿಸುತ್ತಲಿದ್ದಾರೆ. ಈ 3 ವ್ಯಕ್ತಿಗಳನ್ನು ನಾವು ಗಮನಿಸಿದ್ದೇವೆ. ಪ್ರಿಯ ದೇವಜನರೇ, ಈ ದಿನ ನಾವು ಯಾವ ಸ್ಥಾನದಲ್ಲಿದ್ದೇವೆ? ಕಿರಿಯ ಮಗನಂತೆ ನಾವು ಲೋಕದಲ್ಲಿ, ಪಾಪದಲ್ಲಿ, ತಂದೆಯಿಂದ ದೂರ, ತಂದೆಯ ಮನೆಯಿಂದ ದೂರವಾಗಿ ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೇವೋ? ಹಾಗಿದ್ರೆ ನಮಗೆ ಈ ವಾಕ್ಯ ಎಚ್ಚರಿಕೆಯನ್ನು ಕೊಡ್ತದೆ. ಪಾಪದ ಸುಖ ಬೇಗನೆ ನಿಂತು ಹೋಗ್ತದೆ. ಪಾಪದ ದೇಶದಲ್ಲಿ ಬೇಗನೆ ಬರಗಾಲ ಬರಲಿಕ್ಕಿದೆ. ಆ ಕಾಳುಗಳನ್ನಾದರೂ ತಿಂದು ಹೊಟ್ಟೆ ತುಂಬಿಸಿಕೊಳ್ಳೋಣ ಎಂಬುದಾಗಿ ಹೇಳುವುದಾದರೆ ಆ ಸ್ಥಿತಿ ನಮಗೆ ಬಾರದೆ ಹೋಗ್ತದೆ. ತಂದೆಯಿಂದ ದೂರ ಇರುವಂಥ ಸ್ಥಿತಿ ನಾಚಿಕೆಯ ಸ್ಥಿತಿ, ಅವಮಾನದ ಸ್ಥಿತಿ, ಸೋಲಿನ ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿ ನಾವಿದ್ದರೆ ನಾವು ನಮ್ಮ ಪಾಪಗಳನ್ನು ಗ್ರಹಿಸಿಕೊಳ್ಬೇಕಾಗಿದೆ, ಪಶ್ಚಾತ್ತಾಪ ಪಡಬೇಕಾಗಿದೆ. ನಮ್ಮನ್ನು ಸ್ವೀಕರಿಸುವುದಕ್ಕೆ ಸಿದ್ಧನಾಗಿರುವ ತಂದೆಯ ಬಳಿಯಲ್ಲಿ ನಾವು ಬರಬೇಕಾಗಿದೆ. ಎರಡನೇದಾಗಿರುವಂಥ ವ್ಯಕ್ತಿ ಹಿರಿಯ ಮಗ, ಅಣ್ಣನ ಸ್ಥಾನದಲ್ಲಿ ನಾವಿದ್ದೇವೋ ನಮ್ಮನ್ನು ನಾವು ಗಮನಿಸಿಕೊಳ್ಬೇಕಾಗಿದೆ. ಮನೆಯಲ್ಲಿಯೇ ಇದ್ದೇವೆ,
ತಂದೆಯ ಬಳಿಯಲ್ಲಿಯೇ ಇದ್ದೇವೆ. ಆದರೆ ನಾನು ಸ್ವನೀತಿವಂತಿಕೆ ಉಳ್ಳ ವ್ಯಕ್ತಿ, ನಾನು ಎಲ್ಲದಕ್ಕೂ ವಿಧೇಯನಾಗಿದ್ದೇನೆ, ಎಲ್ಲವೂ ನನಗೆ ಗೊತ್ತು, ನಾನು ಹುಟ್ಟಿದಂದಿನಿಂದಲೇ ಇವೆಲ್ಲವುಗಳನ್ನು ತಿಳಿದಿದ್ದೇನೆ ಎನ್ನುವಂಥ ಒಂದು ರೀತಿಯ ಕತ್ತಲೆಯ ಸ್ಥಿತಿಯಲ್ಲಿ ನಾವಿದ್ದೇವೋ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಪ್ರಿಯ ದೇವಜನರೇ, ಮನೆಯೊಳಗಿದ್ದೂ ಕೂಡ ತಂದೆಯನ್ನು ಸರಿಯಾಗಿ ತಿಳಿದುಕೊಳ್ಳದೇ ಇರುವಂಥ ಸ್ಥಿತಿಯಲ್ಲಿದ್ದರೆ ಅಲ್ಲಿಯೂ ಕೂಡ ನಾವು ತಂದೆಯ ಬಳಿಯಲ್ಲಿ ಬರಬೇಕಾಗಿದೆ. ಅದೇ ಸಮಯದಲ್ಲಿ ಹಿರಿಯ ಅಣ್ಣನ ಸ್ಥಾನದಲ್ಲಿರುವಂಥ ನಾವು ಲೋಕದಲ್ಲಿ ಕತ್ತಲೆಯಲ್ಲಿ ಇರುವಂಥ ಅನೇಕರನ್ನ ತಂದೆಯ ಬಳಿಗೆ ಸೇರಿಸಬೇಕೆನ್ನುವಂಥ ಜವಾಬ್ದಾರಿಯನ್ನು ಈ ದಿನ ಈ ವಾಕ್ಯ ನಮಗೆ ಕೊಡುವಂಥದ್ದಾಗಿದೆ. ಮೂರನೇದಾಗಿರುವಂಥ ವ್ಯಕ್ತಿ, ತಂದೆಯನ್ನು ನಾವು ನೋಡುವಾಗ ತಂದೆಯನ್ನು ಸ್ತುತಿಸುವಂಥ ಹಂತದಲ್ಲಿ ನಾವು ಇದ್ದೇವೆ. ಮೂರನೇದಾಗಿ ನಾವು ತಂದೆಯನ್ನು ನೋಡುವಾಗ ನಮ್ಮನ್ನು ಎಲ್ಲ ಸ್ಥಿತಿಗಳಲ್ಲಿಯೂ ಕೂಡ ಸ್ವೀಕಾರ ಮಾಡುವುದಕ್ಕಾಗಿ ಇರುವಂಥ ತಂದೆ ನಮಗಿದ್ದಾನೆ. ಆ ತಂದೆಯನ್ನು ನಾವು ಸ್ತುತಿಸುತ್ತಲಿದ್ದೇವೋ, ನಾವು ಕೊಂಡಾಡುತ್ತಲಿದ್ದೇವೋ, ಇದನ್ನು ಗಮನಿಸುವಂಥದ್ದು ಬಹಳ ಪ್ರಾಮುಖ್ಯ. ಹಾಗಿದ್ರೆ ಈ ಒಂದು ಧ್ಯಾನವನ್ನು ನಾವು ಮುಗಿಸುವ ಹಾಗೆ ಈ ಮೂರು ವ್ಯಕ್ತಿಗಳನ್ನು ನಾವು ಆಲೋಚನೆ ಮಾಡಿಕೊಂಡಿದ್ದೇವೆ. ಈ ಮೂರು ವ್ಯಕ್ತಿಗಳ ಜೀವಿತವನ್ನು ನಾವು ನೋಡಿದ್ದೇವೆ. ಈ ವಾಕ್ಯದ ಬೆಳಕಿನಲ್ಲಿ ನಾವು ಎಲ್ಲಿದ್ದೇವೆ, ನಾವು ಎಂಥ ಸ್ಥಾನದಲ್ಲಿದ್ದೇವೆ ಎನ್ನುವುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥವರಾಗಿರೋಣ. ಪ್ರಿಯ ದೇವಜನರೇ, ನಾವು ತಂದೆಯ ಬಳಿಗೆ ಬರುವಂಥದ್ದು ತಂದೆಯನ್ನು ಪ್ರೀತಿಸಿ ಬರುವಂಥವರಾಗಿದ್ದೇವೋ, ಅಥವಾ ಕೇವಲ ತಂದೆಯಿಂದ ಸಿಕ್ಕುವಂಥ ಆಸ್ತಿ, ತಂದೆಯಿಂದ ಸಿಕ್ಕುವಂಥ ಆಶೀರ್ವಾದ, ತಂದೆಯಿಂದ ಸಿಕ್ಕುವಂಥ ಆ ಪಾಲಿಗಾಗಿಯೇ ನಾವು ಬರುವಂಥವರಾಗಿದ್ದೇವೋ? ಅದಕ್ಕಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥವರಾಗಿರೋಣ. ಯೇಸು ಸ್ವಾಮಿ ಹೇಳಿದಂಥ ಈ ಒಂದು ಸಂಗತಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಕ್ಕೆ ಸಹಾಯ ನೀಡಲಿ. ನಮ್ಮನ್ನು ನಾವು ಅರ್ಥ ಮಾಡಿಕೊಂಡವರಾಗಿ, ನಾವು ಎಲ್ಲಿದ್ದೇವೆ ಎನ್ನುವುದನ್ನು ಗ್ರಹಿಸಿಕೊಂಡವರಾಗಿ ತಂದೆಯ ಬಳಿಗೆ ಪಶ್ಚಾತ್ತಾಪದೊಡನೆ, ಮುರಿದ ಹೃದಯದೊಡನೆ ಬಂದು ತಂದೆಯ ಮನೆಯಲ್ಲಿ ಆತನೊಂದಿಗೆ ಅನ್ಯೋನ್ಯತೆಯಲ್ಲಿರುವುದಕ್ಕಾಗಿ ನಮ್ಮನ್ನು ಪ್ರೇರೇಪಿಸಲಿ. ಹೀಗಾಗುವುದಕ್ಕಾಗಿ ದೇವರು ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸಿ ಯಾವಾಗಲೂ ನಮ್ಮ ಅನ್ಯೋನ್ಯತೆಯನ್ನು ಬಯಸುವಂಥ ಪರಲೋಕದ ತಂದೆಯೇ, ಈ ಸುಂದರವಾದಂಥ ದಿನಕ್ಕಾಗಿ ನಾವು ನಿಮ್ಮನ್ನು ವಂದಿಸ್ತೇವಪ್ಪ. ಕರ್ತನೆ, ಈ ವಾಕ್ಯ ಭಾಗದಲ್ಲಿ ನಿನ್ನ ಆ ಶ್ರೇಷ್ಠ ಪ್ರೀತಿಯನ್ನು ನಮ್ಮ ಬಳಿಗೆ ಓಡಿ ಬಂದು ನಮ್ಮನ್ನು ಅಪ್ಪಿಕೊಂಡು ನಮಗೆ ಮುದ್ದಿಟ್ಟು ನಮ್ಮನ್ನು ನಿನ್ನ ಅನ್ಯೋನ್ಯತೆಯಲ್ಲಿ ಸೇರಿಸಿಕೊಳ್ಳುವಂಥ ಆ ಪ್ರೀತಿಯನ್ನು ನಾವು ಗ್ರಹಿಸಿಕೊಳ್ಳುವಂತೆ, ಅದನ್ನು ಧ್ಯಾನಿಸುವಂತೆ ನೀನು ಕೃಪೆ ಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ, ತಂದೆಯ ಆ ಪ್ರೀತಿಯ ಅನುಭವವನ್ನು ನಮ್ಮೆಲ್ಲರ ಜೀವಿತದಲ್ಲಿ ನೀವು ಉಂಟು ಮಾಡ್ರಿ ಎಂಬುದಾಗಿ ನಿಮ್ಮಲ್ಲಿ ಬೇಡುವಂಥವನಾಗಿದ್ದೇನಪ್ಪ. ಕರ್ತನೆ, ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಎನ್ನುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡು. ತಂದೆಯಿಂದ ದೂರವಾಗಿರುವಂಥ ಸ್ಥಿತಿಯಲ್ಲಿ ನಾವು ಇರುವುದಾಗಿದ್ದರೆ ತಂದೆಯ ಬಳಿಯಲ್ಲಿ ನಾವು ತಿರುಗಿ ಬರಲಿಕ್ಕಾಗುವಂತೆ ಕೃಪೆ ಕೊಡು. ಕರ್ತನೆ, ಪಾಪ ಕೊಡುವಂಥ ಸುಖ ಅದು ಕ್ಷಣಿಕವಾದದ್ದು ಎನ್ನುವುದನ್ನು ಗ್ರಹಿಸಿಕೊಂಡು ತಂದೆಯ ಬಳಿಗೆ ಓಡಿ ಬರುವಂತೆ ಸಹಾಯ ಕೊಡು. ಕರ್ತನೆ, ಆ ಹಿರಿಯ ಮಗನಂತೆ ಮನೆಯಲ್ಲಿಯೇ ಇದ್ದೇವೆ ಎಂಬುದಾಗಿ ಅಂದುಕೊಂಡಾಗಲೂ ಸ್ವನೀತಿವಂತಿಕೆಯ ಮೇಲೆ ನಾನು ಒಳ್ಳೆಯವನೇ ಎಂಬುದಾಗಿರುವಂಥ ಒಂದು ಗ್ರಹಿಕೆಯಲ್ಲಿ ನಾವು ಇರುವುದಾಗಿದ್ದರೆ ಅಂಥ ಪರಿಸ್ಥಿತಿಯನ್ನು ಕೂಡ ನಾವು ಬಿಟ್ಟವರಾಗಿ, ಕರ್ತನೆ, ನಿನ್ನ ಕೃಪೆಯನ್ನು ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುವಂಥ, ನಮ್ಮನ್ನು ನೀತಿವಂತರನ್ನಾಗಿಸುವಂಥ ನಿನ್ನ ಬಳಿಗೆ ನಾವು ಬರಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ಇದೆಲ್ಲದರ ಉದ್ದೇಶ ಅಪ್ಪ, ನಾವು ನಿನ್ನೊಂದಿಗೆ ನಿನ್ನ ಅನ್ಯೋನ್ಯತೆಯಲ್ಲಿ ನಿನ್ನ ಮನೆಯಲ್ಲಿ ವಾಸಿಸಬೇಕು ಎನ್ನುವಂಥದ್ದೇ ಆಗಿದೆ. ನಾವು ಸತತವಾಗಿ ನಿನ್ನೊಂದಿಗೆ ನಿನ್ನ ಅನ್ಯೋನ್ಯತೆಯಲ್ಲಿ ಜೀವಿಸುವಂಥ ಶ್ರೇಷ್ಠ ಕೃಪೆಯನ್ನು ಕೊಡು ತಂದೆ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆ, ಘನತೆ, ಗೌರವಗಳನ್ನು ನಿಮಗೆ ಸಲ್ಲಿಸ್ತೇನಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳಿರುವುದಕ್ಕಾಗಿ ಸ್ತೋತ್ರ. ನೀವು ಸದುತ್ತರವನ್ನು ಅನುಗ್ರಹಿಸುತ್ತೀರಿ, ಅದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಯೇಸುವಿನ ಬಲವಾದ ನಾಮದಲ್ಲಿ ಪ್ರಾರ್ಥನೆಯನ್ನು ನಂಬಿಕೆಯಿಂದ, ದೀನತೆಯಿಂದ ಬೇಡಿದ್ದೇನೆ ಪರಲೋಕದ ತಂದೆಯೇ, ಆಮೇನ್. ನಾವು ಕೊನೆಯದಾಗಿ ಕನ್ನಡ ಸಂಗೀತದಲ್ಲಿ 308ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಕನ್ನಡ ಸಂಗೀತದಲ್ಲಿ 308ನೇ ಸಂಗೀತ. ನಿನ್ನ ಮಾರ್ಗವನ್ನು ಕರ್ತಗೊಪ್ಪಿಸು, ಆತನು ನಿನ್ನನ್ನು ನಡೆಸುವನು. ಒಳ್ಳೆಯದನ್ನು ಮಾಡು ದೇವರಲ್ಲಿಯೇ, ನಂಬುತ್ತಾ ಕೊಂಡಾಡು ಅನುದಿನವೇ. 308ನೇ ಕನ್ನಡ ಸಂಗೀತದ 1, 3 ಹಾಗೂ 5ನೇ ಚರಣಗಳನ್ನು ನಾವು ಒಟ್ಟಾಗಿ ಹಾಡಿಕೊಳ್ಳೋಣ.
ಸೇರಿ ಕರ್ತನು ಕಲಿಸಿಕೊಟ್ಟಿರುವ ಪ್ರಾರ್ಥನೆಯನ್ನು ಒಮ್ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ಸ್ಥಿರಪಡಿಸಿ ಬಲಪಡಿಸಿ ನೆಲೆಗೊಳಿಸುವನು. ಆತನಿಗೆ ಮಹಿಮೆಯೂ ಆಧಿಪತ್ಯವೂ ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಆಮೇನ್.